ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್. ಇವತ್ತು ಒಂದು ಟೇಸ್ಟಿಯಾದಂತಹ ಒಂದು ಅವರೆಕಾಳು ಉಪ್ಪಿಟ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಉಪ್ಪಿಟ್ಟು ಅಂತ ಹೇಳಿದಾಗ. ಇದಕ್ಕೆ ಆ್ಯಕ್ಚುಲಿ ಜೀರಿಗೆ ಹಾಕ್ತಾರೆ, ನಮಗೆ ಜೀರಿಗೆ ಅಷ್ಟು ಇಷ್ಟ ಆಗಲ್ಲ ಅಂತಂದ್ಬಿಟ್ಟು ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಕಾದ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ ನಂತರ ನಾನಿಲ್ಲಿ ನಮಗೆ ಎಷ್ಟು ಖಾರಕ್ಕೆ ಎಷ್ಟು ಹಸಿಮೆಣ್ಸಿಕಾಯಿ ಬೇಕಾಗುತ್ತೆ, ನಾನಿಲ್ಲಿ ಅರ್ಧ KG ಬನ್ಸಿ ರವೆನಲ್ಲಿ ಉಪ್ಪಿಟ್ಟು ಮಾಡ್ತಿರೋ ಅಂಥದ್ದು. ಅದಕ್ಕೆ ನಾನಿಲ್ಲಿ ಒಂದು 9ರಿಂದ 10 ಹಸಿಮೆಣ್ಸಿಕಾಯಿನ ನಾನಿಲ್ಲಿ ಸೀಳಿ ಉದ್ದುದ್ದಕ್ಕೆ ಸೀಳಿ ಹಾಕಿದ್ದೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಉದ್ದುದ್ದಕ್ಕೆ ಸೀಳಿದಂತಹ ಈರುಳ್ಳಿ, ಅಂದರೆ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಾಕಾಗುತ್ತೆ ಅಂತ. ಹಾಗೆಯೇ ಸಣ್ಣಕ್ಕೆ ಹೆಚ್ಚಿದಂಥ ಕ್ಯಾರೆಟ್ ಮತ್ತು ಬೀನ್ಸ್ ಇದ್ರ ಜೊತೆನೇ ಹಾಕಿದಾಗ ಅದು ಫ್ರೈ ಆಗುತ್ತೆ, ಹಸಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿ ಜೊತೆಗೇ ಅದನ್ನು ಹಾಕಿ ಸಹ ಚೆನ್ನಾಗಿ ಇವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಯಾರ ಮನೆಯಲ್ಲಿ ಏನೇ ಅಡುಗೆ ತಿಂಡಿ ಏನೇ ಮಾಡಿದ್ರೂ ಸಹ ಅದರಲ್ಲಿ ಅವರೆಕಾಳನ್ನ ಬಳಸ್ತೀವಿ ಅಲ್ವಾ. ಅದೇ ರೀತಿ ನಾನು ಇಲ್ಲಿ ಸ್ವಲ್ಪ ಅವರೆಕಾಳನ್ನ ಬೇಯಿಸಿಟ್ಟಿದ್ದೀನಿ, ಉಪ್ಪಾಕಿ ಬೇಯಿಸಿಟ್ಟಿದ್ದೆ, ಅದನ್ನು ಸಹ ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಈ ಆಯಿಲಲ್ಲಿ ಇವಾಗ ಇದನ್ನು ಫ್ರೈ ಮಾಡಿದಾಗ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹಾಕಿ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅವರೆಕಾಳು ಈಗ ಸೀಸನ್ ಇರೋದ್ರಿಂದ, ಅವರೆಕಾಳು ಮತ್ತು ತೊಗರಿಕಾಳು ಸೀಸನ್ ಇರೋದ್ರಿಂದ ನಮಗೆ ತೊಗರಿಬೇಳೆ ಬೇರೆ ಯಾವುದೇ ಬೇಳೆನ ಯೂಸ್ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಇವಾಗ ನಾನಿಲ್ಲಿ ಒಂದು 4 ಟೊಮೆಟೊ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಇವಾಗಲೇ ಇದ್ರ ಜೊತೆಗೆ ಹಾಕಿ ಫ್ರೈ ಮಾಡ್ತೀನಿ. ಇವಾಗ ಫ್ರೈ ಮಾಡಿದಾಗ ಇದು ಚೆನ್ನಾಗಿ ಆಯಿಲಲ್ಲಿ ಅದರದ್ದು ಸ್ಮೆಲ್ಲೆಲ್ಲ ಬಿಟ್ಟಾಗ ಚೆನ್ನಾಗಿ ಘಮ ಬರುತ್ತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ. ಹಾಗೆ ಕಲ್ಲುಪ್ಪು ನಮಗೆ ಎಷ್ಟು ಬೇಕಾಗುತ್ತೆ ಇದಕ್ಕೆ ಕ್ವಾಂಟಿಟಿಗೆ ಅಷ್ಟು ನಾನು ಕಲ್ಲುಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ಇದರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದ್ರ ಜೊತೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದು ಟೊಮೆಟೊ, ಈ ನಾವೇನು ತರಕಾರಿ ಹಾಕಿದ್ವಿ ಎಲ್ಲದಕ್ಕೂ ಸಹ ಅವರೆಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಇವಾಗ ಇದ್ರ ಜೊತೆ ಹೊಂದ್ಕೊಳ್ಳಿ ಅಂತ ಬೇಯಿಸೋದು. ನಾನಿಲ್ಲಿ ಇದನ್ನು ಬನ್ಸಿ ರವೆನ ನಾನು ಆಲ್ರೆಡಿ ಫ್ರೈ ಮಾಡಿದ್ದೀನಿ, ಇದಕ್ಕೆ ಆಯಿಲ್ ಹಾಕಿಲ್ಲ, ಹಾಗೆ ಫ್ರೈ ಮಾಡಿರೋವಂಥದ್ದು 1/2 kg ಇದೆ. ಇದನ್ನು ಸಹ ಇವಾಗ ಈ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಆವಾಗ ಆಯಿಲಲ್ಲಿ ರವೆನೂ ಸಹ ಚೆನ್ನಾಗಿ ಫ್ರೈ ಆದಾಗ ಇದು ಉದುರಾಗಿ ಬರೋದಕ್ಕೆ ಈಸಿ ಆಗುತ್ತೆ. ನಾವು ಫಸ್ಟು ಆಯಿಲಲ್ಲಿ ಫ್ರೈ ಮಾಡಬಾರ್ದು, ಇವಾಗ ಆಯಿಲ್ ಜೊತೆ ಹಾಕಿದಾಗ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರ ತುಂಬಾ ಚೆನ್ನಾಗಿ ಹುಡಿಯಾಗಿ ಬರುತ್ತೆ, ಟೇಸ್ಟ್ ಸಹ ಸಖತ್ತಾಗಿರುತ್ತೆ. ನಾನಿಲ್ಲಿ ಬಿಸಿನೀರನ್ನ ಪಕ್ಕದಲ್ಲಿ ಇಟ್ಕೊಂಡು ಚೆನ್ನಾಗಿ ಮರಳೋದಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿ ಬಂದಾಗ ನಾವಿಲ್ಲಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು, ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಸಹ ಇದು ಏನೂ ಆಗೋದಿಲ್ಲ. ನಾವು